ಯಾರನ್ನು ಹುಡುಕ್ತಿದ್ದೀರಮ್ಮ? ಅದು ನನ್ನ ಜೊತೆ ಇನ್ನೊಬ್ಬ ಮುತ್ತೈದೆ ಸೇರಿ ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಗುರುಗಳು ಹೇಳಿದ್ರು. ಅದಕ್ಕೆ ನೋಡ್ತಾ ಇದ್ದೆ. ಕನ್ಯೆ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಪಾರ್ವತಿ, ನೀನು ನನ್ನ ಜೊತೆ ಸೇರಿ ಪೂಜೆ ಮಾಡ್ತೀಯಮ್ಮ? ಅಮ್ಮ, ನಾನು ನಿಮ್ಮ ಜೊತೆ? ದೇವ್ರ ಮುಂದೆ ನಾನು ಯಾರು, ನೀನು ಯಾರು? ಎಲ್ಲರೂ ಸಮಾನೆ. ಮಂಗಳಾರತಿಗೆ ಸಮಯ ಆಯಿತು, ನಾವು ದೀಪ ತಯಾರು ಮಾಡ್ಕೋಬೇಕು. ಬಾಮ್ಮ. ಸರಿ ಅಮ್ಮ. ದೇವ್ರೆ, ದೊಡ್ಡ ಯಜಮಾನರಿಗೆ ಅಖಿಲಮ್ಮನವರು ಅಂದ್ರೆ ಪ್ರಾಣ. ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ದೂರ ಮಾಡಿಬಿಟ್ಟಿದೀಯಾ. ಆದಷ್ಟು ಬೇಗ ಅವ್ರನ್ನ ಒಂದು ಮಾಡಪ್ಪ. ದೇವ್ರೆ, ಎದ್ದಿರೋ ಬಿರುಗಾಳಿ ಆದಷ್ಟು ಬೇಗ ಶಾಂತ ಆಗ್ಲಪ್ಪ. ಅಮ್ಮನ ಮನ್ಸು ಕರ್ಗಿ ಮತ್ತೆ ಪ್ರೀತಿ ಹೊಳೆ ನನ್ನ ಕಡೆ ಹರಿಯೋ ಹಾಗೆ ಮಾಡಪ್ಪ. ದೇವ್ರೆ, ಅಖಿಲಮ್ಮ ದೊಡ್ಡ ಯಜಮಾನರು ಮಾತಾಡಿ ಮನಸ್ಸುಗಳು ಹಗುರ ಆಗೋ ಹಾಗೆ ಮಾಡಪ್ಪ. ಸಾವಿಲ್ಲ ನೋಡು, ತಾಯಿ ಇಲ್ಲದೆ ನಾನಿಲ್ಲ, ಇಲ್ಲಿ ನೀನಿಲ್ಲ ನೋಡು. ಥ್ಯಾಂಕ್ ಯು ಪಾರ್ವತಿ. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಯಾಕಮ್ಮ, ನಿಮ್ಗೇನು ಪೆಟ್ಟಾಗಲಿಲ್ಲ ತಾನೆ? ಏನೂ ಇಲ್ಲವ್ವ, ಯಾವುದೋ ಧ್ಯಾನದಲ್ಲಿ ನಡೀತಾ ಇದ್ದೆ, ಇದು ಗೊತ್ತೇ ಆಗಲಿಲ್ಲ. ಹೋಗೋಣ. ಇನ್ನು ಮುಂದೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ.
ಪಾರ್ವತಿನೇ ನಮ್ಮ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್. ಅನುಷ್ಕಾ, ನಾನು ತುಂಬ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಇಲ್ಲಿ ಬಂದಿರೋರು ಯಾರು ಇಲ್ಲ ಅಂತ ಹೇಳಿ ಹೋಗಿರೋ ಇತಿಹಾಸನೇ ಇಲ್ಲ, ಇನ್ನು ಮುಂದೇನೂ ಹೇಳಲ್ಲ. ಯಾವ ಮುಖ ನಮ್ಮನ್ನು ಟಾಪ್ಗೆ ಕರ್ಕೊಂಡು ಹೋಗಿತ್ತೋ ಆ ಮುಖನೇ ನಮ್ಮ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುತ್ತೆ. ಈಗ ನಿಮಗೆಲ್ಲ ಓಕೆನಾ? ಪಾರ್ವತಿಯವರು ಮತ್ತೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ ಅಂದರೆ ಎಷ್ಟು ತಿಂಗಳು ಬೇಕಾದರೂ ಕಾಯ್ತೀವಿ. ಇವ್ರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ. ಆದಿ, ಇಟ್ಸ್ ಸಾರ್ಟೆಡ್ ಔಟ್. ಪಾರ್ವತಿಯವರೇ, ತುಂಬ ಥ್ಯಾಂಕ್ಸ್ ಮತ್ತೆ ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಕೈ ಹಿಡಿದಿದ್ದಕ್ಕೆ. ಥ್ಯಾಂಕ್ ಯು ಅನುಷ್ಕಾ, ಇಷ್ಟು ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೆ. ಮಿಸ್ಟರ್ ಆದಿತ್ಯ, ನೀವು ಸೈನ್ ಮಾಡಬೇಕಾಗಿಲ್ಲ. ನಿಮ್ಮ ಕಂಪನಿ ಜೊತೆ ನಾವು ಕಂಟಿನ್ಯೂ ಮಾಡ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅನುಷ್ಕಾ, ನಿನ್ನ ನಿರ್ಧಾರ ಹೇಳಿದ್ನಲ್ಲ ಅತ್ತೆ, ತುಂಬ ಯೋಚನೆ ಮಾಡಿದ್ದೀನಿ. ಭಾವನೆಗಳಿಗೆ ಬಲಿಯಾಗಿಲ್ಲ. ಯಾವ್ದು ಸರಿನೋ ಆ ದಾರಿಲಿ ನಡಿಬೇಕು. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅತ್ತೆ. ಈ ನಿರ್ಧಾರದಿಂದ ಆದಿತ್ಯಗೆ ಅವನ ಕರಿಯರ್ಗೆ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಆಸೆ. ಆದಿ, ಹೆಣ್ಣಿಗೆ ಹೊಟ್ಟೆ ಕಿಚ್ಚು ಸಹಜ. ನಾನು ಮಾಡಿರೋ ಕೆಲಸ ನಿನ್ನ ಹತ್ರ ಇದ್ದು ನಿನ್ನ ಕಂಪನಿಯಲ್ಲಿ ಭಾಗಿಯಾಗಿರೋ ಆಸೆಯಿಂದ ಮಾತ್ರ. ಏಟ್ ಕೊಟ್ಟೆ, ಪಾಠ ಕಲಿಸಿದೆ. ಥ್ಯಾಂಕ್ಸ್. ವಾಟ್ ಅ ಗ್ರೇಟ್ ಗರ್ಲ್. ಆದಿತ್ಯ, ಎಲ್ಲ ಸರಿ ಹೋಗೋ ಸಮಯ ಹತ್ರ ಬರ್ತಿದೆ. ಒಂದು ದೊಡ್ಡ ಟೆನ್ಷನ್ ಕಳೀತು ಅಖಿಲ. ಪಾರ್ವತಿ, ಒಂದು ನಿಮಿಷ. ಏನು ವಿಷಯ ದೊಡ್ಡಜ್ಮಾನ್ರೆ? ನಿಮ್ಗೆ 2 ವಿಷಯ ಹೇಳಬೇಕಿತ್ತು. ಹೇಳ್ದೆ ಮನಸ್ಸಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಹೇಳಿ. ಮೊದಲನೇದು ಥ್ಯಾಂಕ್ಸ್, ಇನ್ನೊಂದು ಸಾರಿ. ಇವೆರಡನ್ನೂ ನಿನಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಹೇಳ್ತಿರೋ 2 ಮಾತುಗಳು ನನಗೆ ಮುಜುಗರ ಆಗೋ ಹಾಗೆ ಮಾಡ್ತಿದ್ದೆ ದೊಡ್ಡಜ್ಮಾನ್ರೆ. ನಿಮ್ಮ ಬಾಯಲ್ಲಿ ಇಂಥ ಮಾತು ಬರಲೇಬಾರ್ದು. ಪಾರ್ವತಿ, ಸಮಯಕ್ಕೆ ತಕ್ಕ ಹಾಗೆ ನಿನ್ನ ಗೊಂಬೆ ಥರ ಆಡಿಸ್ತಾ ಇದ್ದೀವಿ. ಹೇಗೆ ಬೇಕೋ ಹಾಗೆ ನಡೆಸ್ಕೊಳ್ತಾ ಇದ್ದೀವಿ. ನಿನ್ನ ಅಸ್ತಿತ್ವಕ್ಕೆ ಪ್ರಶ್ನೆ ಬರೋ ಹಾಗೆ ನಡ್ಕೊಂಡಿದ್ದೀವಿ. ನಿನ್ನ ಬದುಕಿನ ನಿರ್ಧಾರಗಳನ್ನ ನಾವು ತಗೊಂಡಿದ್ದೀವಿ. ಇದಕ್ಕೆಲ್ಲ ನಮ್ಗೆ ಯಾವ ಹಕ್ಕು ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಈ ಮನೇಲಿ ಒಬ್ಳಲ್ವಾ ದೊಡ್ಡಜ್ಮಾನ್ರೆ? ನಿಮ್ಮಲ್ಲಿ ನಾನು ಒಬ್ಳು ತಾನೆ. ಬಹುಶಃ ಆ ಧೈರ್ಯದ ಮೇಲೆ ನಾನು ಅಮ್ಮ ನಿನ್ನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದೀವಿ. ಅದೆಷ್ಟು ಸರಿನೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತು. ಅದ್ರ ಅಗತ್ಯ ಇಲ್ಲ ದೊಡ್ಡಜ್ಮಾನ್ರೆ. ನಿನಗೆ ಇಷ್ಟ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡಿದೆ. ನೀನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬೇಡ ಅಂದ್ವಿ, ಅದಕ್ಕೂ ಸರಿ ಅಂದೆ. ಈಗ ಮತ್ತೆ ಬೇಕು ಅಂತ ಇದ್ದೀವಿ. ಹಿಂದೆ ಮುಂದೆ ನೋಡದೆ
ಅದಕ್ಕೂ ಒಪ್ಪಿದೀಯ. ಅರ್ಸನ್ ಕೋಟೆಗೆ ಜೀವ ಮೀಸಲು ಅಂದಮೇಲೆ ಅದ್ರ ಏಳ್ಗೆಗೆ ಏನೇನು ಬೇಕೋ ಅದೆಲ್ಲ ಮಾಡ್ತೀನಿ ದೊಡ್ಡ ಯಜಮಾನ್ರೆ. ನನ್ನನ್ನು ಕೇಳೋ ಅವಶ್ಯಕತೆನೇ ಇಲ್ಲ, ಆದೇಶ ಕೊಟ್ರೆ ಸಾಕು. ಅದು ನಿನ್ನ ದೊಡ್ಡ ಗುಣ ಪಾರ್ವತಿ. ನಾನಿಡೋ ಪ್ರಗತಿಯ ಪ್ರತಿ ಹೆಜ್ಜೆಲೂ ಒಂದಲ್ಲ ಒಂಥರ ನೀನು ಕಾರಣ ಆಗಿದೆಯಾ. ನನ್ನ ಏಳಿಗೆ ಆಗುವಾಗ ನೀನು ಬಂದಿಯೋ ಅಥವಾ ನೀನು ಬಂದಮೇಲೆ ನನ್ನ ಏಳಿಗೆ ಆಯಿತು, ಇದೆಲ್ಲ ಒಂದು ಕೋಇನ್ಸಿಡೆನ್ಸು ಗೊತ್ತಾಗ್ತಾ ಇಲ್ಲ. ನಿಮ್ಮ ಮೇಲೆ ನಮಗೆ ಅಪಾರ ಗೌರವ ಇದೆ. ಪ್ರೀತಿ ಇದ್ರೆ ಸಾಕು. ಆದರೆ ಈಗ ನಾವು ಹೇಳಕ್ಕೆ ಬಂದಿರೋ ವಿಚಾರ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡ್ಬೋದು. ಮೊಸರಲ್ಲಿ ಕಲ್ಲು ಸಿಕ್ತಾಗಿದೆ ನಮ್ಮ ಪರಿಸ್ಥಿತಿ. ನಿಮ್ಮ ಮುಂದೆ ಹೇಳಕ್ ಭಯನೋ ಅಥವಾ ಮುಜುಗರನೋ ನಮಗೆ ಗೊತ್ತಾಗ್ತಾ ಇಲ್ಲ. ಹೇಳಬೇಕು ಅಂತಾನೆ ಬಂದಿದ್ದೀರಾ, ಅದೇನು ಹೇಳಿ. ನಿಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪೂಜಿಸ್ತಿದ್ದ ನನ್ನ ಮಗಳ ಅನುಷ್ಕಾ ಇವಾಗ ದಿಢೀರಂತ ಒಂದು ನಿರ್ಧಾರ ತಗೊಂಡಿದ್ದಾಳೆ. ಬ್ರ್ಯಾಂಡ್ ಅಂಬಾಸಡರ್ ವಿಷಯನಾ? ಅಲ್ಲ, ಪರವಾಗಿಲ್ಲ, ಅದೇನೇ ಇದ್ರು ಹೇಳಿ. ನಮ್ಮ ಮಗಳಿಗೆ ನಿಮ್ಮ ಮಗ ಆದಿತ್ಯನ ಜೊತೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಮ್ಮ ಹತ್ರ ಬಂದು ಅರಸನಕೋಟೆ ಸಂಬಂಧ ಬೇಡ ಅಂತ ಹೋಗಿ ಹೇಳಿಬಿಡಿ ಅಂತ ಹೇಳಿದ್ಲು. ಏನು ಹೇಳ್ತಿದ್ದೀರಾ? ಅನುಷ್ಕಾ ಯಾಕೆ ನಿರ್ಧಾರ ತಗೊಂಡಿದ್ದಾಳೆ ಅಂತ ನಮಗೂ ಗೊತ್ತಿಲ್ಲ. ಅವಳು ಆ ದಿನ ಮದುವೆ ಆಗಲ್ವಂತೆ. ಈ ನಿರ್ಧಾರ ತಗೊಳ್ಳೋದಕ್ಕೆ ಅನುಮತಿ ಕೊಟ್ಟಿದ್ಯಾರು? ಮದುವೆ ಅಂದ್ರೆ ಮಕ್ಕಳ ಆಟ ಅನ್ಕೊಂಡಿದ್ದೀರಾ? ಇಷ್ಟು ದಿನ ಕನಸಿನ ಸೌಧ ಕಟ್ಕೊಂಡು ಈಗ ಬೇಡ ಅನ್ನೋದಕ್ಕೆ ಎಷ್ಟು ಧೈರ್ಯ! ಅದು ನನಗೆ ಸಮಜಾಯಿಷಿ ಹೇಳೋ ಅವಶ್ಯಕತೆ ಇಲ್ಲ. ಅನುಷ್ಕನ್ನೇ ಕರೆಸಿ ಅವಳನ್ನೇ ಕೇಳ್ತೀನಿ ಹೇಗೆ ನಿರ್ಧಾರ ತಗೊಂಡ್ಲು ಅಂತ. ಅಖಿಲ, ರಿಲ್ಯಾಕ್ಸ್. ಏನು ಕಾರಣ ಅಂತ ಹೇಳಿದ್ಲಾ? ಅವಳು ನಿಮ್ಮ ಮನೆ ಕಾಲಿಟ್ಟಾಗಿಂದ ನಿಮ್ಮ ಮನೆಗೆ ಒಳ್ಳೇದೇ ಆಗಿಲ್ವಂತೆ. ಬ್ರ್ಯಾಂಡ್ ಅಂಬಾಸಿಡರ್ ಆದಾಗಿಂದ ಕಂಪ್ನಿ ಸಮಸ್ಯೆಗೆ ಸಿಕ್ಕಾಕೊಂಡಿದೆ. ಆ ಮನೆ ಕಾಲಿಟ್ಟಾಗಿಂದ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ಇನ್ನು ಸೊಸೆಯಾಗಿ ಆ ಮನೆಗೆ ಹೋದರೆ ಅರಸನ್ ಕೋಟೆಯಲ್ಲಿ ಅನಾಹುತ ಆಗೋದನ್ನು ಸಹಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಅಖಿಲ ಅತ್ತೆ ಮನೆ ಸದಾ ಬೆಳಗ್ತಾನೆ ಇರಬೇಕು, ಅಲ್ಲಿ ಎಲ್ಲರೂ ನಗ್ನಗ್ತಾ ಇರಬೇಕು. ಎಲ್ಲಿ ನಾನು ಹೋದರೆ ಅದು ಮಾಸ್ ಹೋಗ್ಬಿಡುತ್ತೋ ಅಂತ ಹೇಳ್ತಾ ಇದ್ದಾಳೆ. ನನ್ನ ಕಾಲ್ಗುಣ ಆ ಮನೆ ಹೊಸಲಿಗೆ ಹೊಂದ್ತಾ ಇಲ್ಲ. ಮದುವೆ ಮಾಡ್ಕೊಂಡು ಹೋಗಿ ತೊಂದರೆ ಆಗೋದಕ್ಕಿಂತ ದೂರ ಇದು ನೆನಪಾಗಿ ಉಳಿತೀನಿ ಅಂತ ದೊಡ್ಡ ದೊಡ್ಡ ಮಾತಾಡ್ತಿದ್ದಾಳೆ ಮೇಡಮ್. ಇದು ನಮ್ಮ ಮನೇಲಿ ನಡಿಬೇಕಾದ ಮದುವೆ, ದೊಡ್ಡ ಸಂಭ್ರಮ. ಇದನ್ನ ಹೀಗೆ ನಡು ನೀರಲ್ಲಿ ಕೈ ಬಿಡಕ್ಕಾಗಲ್ಲ. ಇದರಲ್ಲಿ ನಮ್ಮ ನಿರ್ಧಾರ ಏನೂ ಇಲ್ಲ ಮೇಡಮ್. ನಿಮಗೆ ಗೊತ್ತು ನನ್ನ ಮಗಳು ಎಷ್ಟು ಸ್ವಾಭಿಮಾನಿ ಅಂತ. ಈ ನಿರ್ಧಾರ ಅವಳೇ ತಗೊಂಡಿದ್ದಾಳೆ. ನಾವೇನು ಮಾಡೋಣ ಮೇಡಮ್? ಅವಳಿಷ್ಟೆಲ್ಲ ಹೇಳುವಾಗ ಅಪ್ಪ ಅಮ್ಮನಾಗಿ ನೀವು ಕೈ ಕಟ್ಕೊಂಡು ಕೂತಿದ್ರ? ತಲೆ ತಗ್ಸಿ ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೂ ಆಗಲ್ಲ. ಇದು ನಿಮ್ಮ ಮರ್ಯಾದೆ ಪ್ರಶ್ನೆ, ಹಾಗೇನೆ ನನ್ನ ಮಗಳ ಜೀವನದ ಪ್ರಶ್ನೆ. ಏನು ತಪ್ಪು ಏನು ಸರಿ ಅಂತ ಅವಳಿಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಿದೆ ಹೇಳಿ? ನೋಡಿ, ತುಂಬ ಆತರದಲ್ಲಿ ನಿರ್ಧಾರಗಳು ತಗೊಳ್ಳೋದು ಒಳ್ಳೇದಲ್ಲ. ಇದು ಎರಡು ಮನೆಗಳ ಮನಸ್ಸುಗಳ ಮದುವೆ. ಜನರ ತನಕ ವಿಷಯ ಹೋಗೋಕೆ ಮುಂಚೆ ಎಲ್ಲರೂ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋದು ಒಳ್ಳೇದು. ಅನುಷ್ಕಾ ಮುಂದೆ ಏನು ಮಾಡ್ತಾಳೆ ಅಂತ ನಮಗೂ ಗೊತ್ತಿಲ್ಲ ಸರ್. ಅವಳೇನು ಮಾತಾಡ್ತಾನೂ ಇಲ್ಲ. ನಮಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ದೇವರೇ ದಾರಿ ತೋರಿಸ್ಬೇಕು. ನಾವು ಹೋಗಿ ಬರ್ತೀವಿ. ನಮಸ್ಕಾರ. ಅಖಿಲ, ಒಂದ್ಸತಿ ಆದಿತ್ಯನ ಹತ್ರ
ಇದ್ರ ಬಗ್ಗೆ ಮಾತಾಡಬೇಕು. ಅವಶ್ಯಕತೆ ಇಲ್ಲ ರಘು, ನಾವೆಲ್ಲ ಸೇರಿನೇ ತೀರ್ಮಾನ ಮಾಡಿದೀವಲ್ಲ. ಇಲ್ಲ ಅಖಿಲ, ತಪ್ಪಾಗುತ್ತೆ. ಬೆಳೆದು ನಿಂತಿರೋ ಮಕ್ಕಳು, ಅವ್ರ ಮೇಲೆ ಒತ್ತಡ ಹೇರೋದು ಸರಿಯಲ್ಲ. ಇದು ನಮ್ಮ ಮನೆ ಮದುವೆ. ಸ್ವಲ್ಪ ಏರುಪೇರಾದ್ರೂ ಇಡೀ ಪ್ರಪಂಚಕ್ಕೆ ವಿಷಯ ಗೊತ್ತಾಗುತ್ತೆ. ನಾ ಗೋಡೆ ಮಧ್ಯೆನೇ ಬಗೆಹರಿಸ್ಕೋಬೇಕು. ನನಗೆ ಸ್ವಲ್ಪ ಸಮಯ ಕೊಡು, ನಾನು ಈಗಲೇ ಅವನ ಹತ್ರ ಮಾತಾಡ್ತೀನಿ. ಇವತ್ತು ಬೆಳಿಗ್ಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ದೆ. ನನ್ನ ಗುರಿಯಾಗಿ ಕಂಡಿದ್ದೇನು ಗೊತ್ತಾ? ಏನಮ್ಮ? ನೀನೊಬ್ಳೆ ಅಲ್ಲ, ನಿನ್ ಕೈ ಹಿಡಿಯೋನು ಕೂಡ ಬಂದಿದ್ದ. ಆದ್ರೆ ಮುಖ ಮಾತ್ರ ಸರಿಯಾಗಿ ಕಾಣಲಿಲ್ಲ, ಮಂಜಾಗಿತ್ತು. ದೊಡ್ಡಜ್ಮಾನ್ರ, ಅಕ್ಕ ನಿನ್ ಗಂಡ ಹೆಂಗಿರಬೇಕು, ಲಕ ಲಕ ಅಂತ ಒಳಿತಿರಬೇಕು. ಲೇ ಅಕ್ಕ, ಏನೈತ್ ನಿನ್ ಮುಖ? ಒಳ್ಳೆ ಬೆಂದೋಗಿರೋ ಆಲೂಗಡ್ಡೆ ತರ ಇದೆ. ಯಾಕೆ ಕನ್ಸಲ್ಲಿ ನಿನ್ ಗಂಡ ಬಂದಿದ್ನ? ಹುಚ್ಚುಚ್ಚಾಗಿ ಏನೇನೋ ಮಾತಾಬೇಡ. ಏನ್ ಬಂದಿದ್ ವಿಷಯ? ನಾಳೆ ನಿನ್ ಗಂಡ ನಿನ್ ಕೈ ಹಿಡಿಯೋದ್ ಫಿಕ್ಸು, ಬೇಕಾದ್ರೆ ಬರ್ದಿಟ್ಕೋ. ಲೇ ಗಣಿ, ಪದೇ ಪದೇ ಗಂಡ ಅಂತಿದ್ರೆ ಚೆನ್ನಾಗಿರೋದಿಲ್ಲ, ನೋಡ್ಕೋ. ಲೇ ಅಕ್ಕ, ಗಂಡ ಗಂಡ ಅಂತ ಹೇಳ್ತಿರೋದ್ ನಾನಲ್ಲ, ಪೇಪರು. ಅದ್ರಲ್ಲಿ ವಾರದ ಭವಿಷ್ಯ ಹಾಕಿದಾರ ಅಕ್ಕ. ನಿನ್ ಭವಿಷ್ಯದಲ್ಲಿ ಅದೇ ಅಕ್ಕ ಇರೋದು. ನಿನ್ ಗಂಡ ಬಂದು ನಿನ್ ಕೈ ಹಿಡ್ಕೋತಾನೆ. ಅದಕ್ಕೆ ಒಂದು ಒಳ್ಳೆ ಸೀರೆ ಉಟ್ಕೊಂಡು ಜುಮ್ ಅಂತ ರೆಡಿ ಆಗು. ಈಗ ನಿಂಗೆ ಬೀಳ್ತಾವ್ ನೋಡು, ಅತಿ ಆಯ್ತು ಕಣೋ ನಿಂದು. ಅಯ್ಯೋ, ಏನೋ ಹೇಳೋಣ ಅಂತ ಬಂದ್ರೆ ನನ್ ಮೇಲೆ ಎಗ್ರಾಡ್ತೀಯಾ? ಹೇಳೋಲ್ಲ ಬಿಡು. ಲೇ ಗಣಿ, ಅದೇನ್ ಹೇಳ್ಬಿಟ್ಟು ಹೋಗೋ. ದೊಡ್ಡ ಯಜಮಾನ ಕರಿತಾ ಇದಾರೆ, ಹೋಗು. ನಿಜವಾಗ್ಲೂ ಕರೆದ್ರಾ? ಅವ್ರ ಮೇಲೆ ಆಣೆಗೂ ಕರೆದ್ರು. ಏಯ್, ಅವ್ರ ಮೇಲೆಲ್ಲ ಯಾಕೋ ಆಣೆ ಇಡ್ತೀಯಾ? ಬಿಡ್ತು ಅನ್ನೋ. ಒಳ್ಳೆ ಸವಾಸ ಆಯ್ತಕ್ಕ ನಿಂದು. ಬಿಡ್ತು ಮೊದ್ಲು ಬೇಗ ರೆಡಿ ಆಗ್ಬಿಟ್ಟು ಹೋಗು, ಅವ್ರು ಕಾಯ್ತಾ ಇದ್ದಾರೆ. ದೊಡ್ಡಜ್ಮಾನ್ರೆ, ಏನೋ ಬರೋದಕ್ಕೆ ಹೇಳಿದ್ರಂತೆ. ಅದು ಈ ವಿಷಯ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪಾರ್ವತಿ. ನನ್ನ ಹತ್ರ ಹೇಳೋದಕ್ಕೇನು ದೊಡ್ಡಜ್ಮಾನ್ರೆ, ಪರವಾಗಿಲ್ಲ ಹೇಳಿ. ಮನಸ್ಸಲ್ಲಿ ನೂರಾರು ಭಾವನೆಗಳು ಸಿಕ್ಕಾಕೊಂಡು ಗಂಟಾಗಿ ಪರದಾಡ್ತಾ ಇದೆ ಪಾರ್ವತಿ. ಭಾವನೆಗಳು ಮಾತಾಗಿ ಹೊರಗಡೆ ಬಂದಾಗಲೇ ಆ ಗಂಟು ಬಿಡಿಸೋಕೆ ಸಾಧ್ಯ. ಯಾವ ಭಾವನೆಗಳು ದೊಡ್ಡಜ್ಮಾನ್ರೆ? ನೀನು ಪ್ರತ್ಯಕ್ಷವಾಗಿಲ್ಲದೆ ನಾನೇನು ಮಾತಾಡೋದಕ್ಕಾಗಲ್ಲ ಪಾರ್ವತಿ. ನನ್ನ ಮನಸ್ಸಲ್ಲಿ ಆಗ್ತಾ ಇರೋ ತಳಮಳಕ್ಕೆ ಒಂದು ಅಂತ್ಯ ಹಾಡಲೇಬೇಕು, ಎಲ್ಲ ಬಗೆಹರಿಸಲೇಬೇಕು. ಯಾವುದರಿಂದ ಇಷ್ಟೊಂದು ರಾದ್ಧಾಂತ ಆಗಿದೆಯೋ ಅದೆಲ್ಲದನ್ನು ಹತೋಟಿಗೆ ತರೋ ಸಮಯ ಬಂದಿದೆ ಪಾರ್ವತಿ. ತಮ್ಮಿ ಮದುವೆ ವಿಚಾರನ ದೊಡ್ಡಜ್ಮಾನ್ರೆ? ಈಗೇನು ಹೇಳಲ್ಲ ಪಾರ್ವತಿ, ನೀನು ರೆಡಿಯಾಗಿ ನನ್ನ ಜೊತೆ ಬಾ. ನಾನು ತಗೊಂಡಿರೋ ನಿರ್ಧಾರನ ನಿನ್ನ ಮುಂದೆ ಹೇಳ್ತೀನಿ. ಎಲ್ಲ ಸಂಬಂಧಗಳಿಗೂ ಅರ್ಥ ಕೊಡೋ ಪ್ರಯತ್ನ ಮಾಡ್ತೀನಿ. ದೊಡ್ಡಜ್ಮಾನ್ರೆ, ನೀವೇನು ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಹೇಳದ್ನಲ್ಲ ಪಾರ್ವತಿ, ಎಲ್ಲದಕ್ಕೂ ಅರ್ಥ ಸಿಗುತ್ತೆ ಅಂತ. ಇಷ್ಟು ದಿನ ನಿನ್ನ ನಡುವೆ ಇದ್ದ ಅಂತರ, ನಿನ್ನಿಂದ ಆದ ಘಟನೆಗಳಿಗೆ ಇವತ್ತು ಉತ್ತರ ಹುಡ್ಕೋ ದಿನ. ನನಗೆ ನಿನಗೆ ತುಂಬ ಮುಖ್ಯವಾದ ದಿನ ಪಾರ್ವತಿ. ಕಾರಣ ಇಲ್ಲದೆ ನನ್ನ ಜೊತೆ ಬರೋದಕ್ಕೆ ತಯಾರಿಲ್ವಾ? ಯಾಕೆ ದೊಡ್ಡಜ್ಮಾನ್ರೆ ಹಾಗೆ ಹೇಳ್ತೀರಾ? ಕಣ್ಣು ಮುಚ್ಕೊಂಡು ನಿಮ್ಮ ಹಿಂದೆ ಬರ್ತೀನಿ.
ರೆಡಿಯಾಗಿ ಬಾ, ಹೊಸ ಆಯಾಮ ಶುರು ಮಾಡುವಂಥ ದಿನಕ್ಕೆ. ದೇವ್ರ ಹತ್ರ ಬೇಡ್ಕೋತಿದ್ದೆ, ಬೇಡಿಕೆಗಳು ಜೋರಾಗಿದ್ವು, ಆದರೆ ನನಗೆ ಕೇಳಿಸ್ಲಿಲ್ವಲ್ಲ ಸಾವಿತ್ರಿ, ತಪ್ಪಲ್ವಾ? ದೇವ್ರ ಮುಂದೆ ನಿಂತು ಏನು ಕೇಳ್ಕೊಂಡ್ರು ಅದು ನನ್ನ ಮತ್ತು ಆ ತಾಯಿ ನಡುವೆ ನಡೆಯೋ ಸಂವಾದ ಅಲ್ವಾ ಅಮ್ಮೋರೆ? ಅದು ಅವನ ಕಿವಿ ಕೇಳೋ ಗುಟ್ಟಾಗಿದ್ದರೆ ಮಾತ್ರ ಫಲಿಸುತ್ತೆ, ಎಲ್ಲರಿಗೂ ಕೇಳೋ ಹಾಗಾದರೆ ಫಲಿಸಲ್ಲ. ನೀನು ಈ ಮನೆಗೆ ಬಂದು ಸೇರ್ಕೊಂಡಾಗಿನಿಂದ ಈ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ, ನನ್ನ ಬಗ್ಗೆ ಅಲ್ಲದೆ ಬೇರೆಯವ್ರ ಬಗ್ಗೆ ನೀನು ದೇವ್ರ ಹತ್ರ ಬೇಡ್ಕೊಂಡಿದ್ದು ನನಗಂತೂ ಗೊತ್ತಿಲ್ಲ. ಈಗಲೂ ಕೂಡ ನನ್ನ ಸಂತೋಷಕ್ಕಾಗಿನೇ ಕೇಳ್ಕೊಂಡಿರ್ತೀಯ ಅಂತ ನನಗೆ ಗೊತ್ತು. ಆದರೆ ನೀನು ಏನು ಕೇಳ್ಕೊತಿದ್ಯೋ ಅದು ಫಲಿಸಲ್ಲ. ತಗೋ ಪಾರ್ವತಿ. ನನಗಾಗಿ ಬೇಡಿರೋದು ಫಲಿಸಲ್ಲ ಸಾವಿತ್ರಿ. ಯಾಕಾಗಿ ಹೇಳ್ತಿದ್ದೀರಮ್ಮ? ನಾನೇನಾದ್ರು ತಪ್ಪಾಗಿ ಕೇಳ್ಕೊಂಡ? ಇತ್ತೀಚೆಗೆ ದೇವ್ರ ಮುಂದೆ ನೀನು ಏನೇ ಕೇಳ್ಕೊಂಡ್ರು ಮೊದಲ ಆದ್ಯತೆ ಪಾರ್ವತಿಗೆ. ನನಗೋಸ್ಕರ ಅಪ್ಲಿಕೇಶನ್ ಹಾಕುವಾಗ ಎಷ್ಟು ಭಯ ಭಕ್ತಿಯಿಂದ ಹಾಕ್ತೀಯೋ ಅದರ ಡಬಲ್ ಭಯ ಭಕ್ತಿಯಿಂದ ಪಾರ್ವತಿಗೋಸ್ಕರ ಅಪ್ಲಿಕೇಶನ್ ಹಾಕ್ತೀಯ. ಸರದಿಲಿ ಅವಳೇ ಮೊದಲಿದ್ದಾಳೆ ಅಂದಮೇಲೆ ಮೊದಲು ದೇವರು ಅವಳಿಗೆ ಫಲ ಕೊಡ್ತಾನೆ, ಆಮೇಲೆ ನನಗೆ ಕೊಡಬಹುದೇನೋ ಅಲ್ವಾ? ಆ ದೇವ್ರಿಗೆ ಯಾಕಮ್ಮ ಈ ದೇವ್ರು ಹಂಗು? ದೊಡ್ಡ ಮಾತು. ಸುಮ್ಮನೆ ನಿನ್ನನ್ನು ಛೇಡ್ಸಕ್ಕೆ ಹೇಳಿದೆ ಅಷ್ಟೇ. ಒಟ್ನಲ್ಲಿ ಆ ದೇವರು ನನಗಾಗ್ಲಿ, ನಿನಗಾಗ್ಲಿ, ಪಾರ್ವತಿಗಾಗ್ಲಿ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು. ಪಾರ್ವತಿ ಪರಿಶುದ್ಧ ಮನಸ್ಸಿನ ಹುಡುಗಿ, ಅವಳ ಬೇಡಿಕೆಗಳು ಈಡೇರಬೇಕು, ಅವಳ ಆಸೆ ಪಟ್ಟಿದ್ದು ಅವಳಿಗೆ ಸಿಗಬೇಕು. ಹೌದಮ್ಮ. ಸರಿ, ಮುಂದುವರ್ಸು ದೇವ್ರ ಜೊತೆ ನಿನ್ನ ಸಂವಾದನ. ಕಾಪಾಡ್ದೆಯಪ್ಪ. ಇಷ್ಟು ದೊಡ್ಡ ಬೊಕ್ಕೆ ಕೊಡೋದಕ್ಕಿಂತ ಒಂದ್ ಮಳ ಹೂ ಕೊಟ್ಟಿದ್ದಿದ್ರೆ. ಪಾರ್ವತಿ, ಒಂದು ನಿಮಿಷ, ಏನೋ ಮರ್ತ್ಬಿಟ್ಟೆ, ಬರ್ತೀನಿ. ಏನೇ ಹೇಳು ಪಾರ್ವತಿ, 1000 ರೋಸ್ ಕೊಟ್ರು ಹೆಣ್ಣಿನ ಮುಡಿಲಿ ಮಲ್ಗೆ ಹೂ ಕಂಡ್ರೆ ಚಂದ. ಅದರಲ್ಲೂ ನೀನು ಮುಡ್ಕೊಳ್ತೀಯಲ್ಲ ಈ ಮಲ್ಲಿಗೆ, ಇದನ್ನ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಈ ರೋಸ್ ಎಲ್ಲ ಅಂದಕ್ಕೆ, ಈ ಮಲ್ಲಿಗೆ ನೀನು ಚಂದಕ್ಕೆ.
ತಗೋ ಮುಡ್ಕೊ. ಓ ನಿನ್ನ ಕೈಯಲ್ಲಿ ಬೊಕ್ಕೆ ಇದೆಯಲ್ವಾ? ಸರಿ, ಒಂದು ಕೆಲಸ ಮಾಡು, ನೀನು ತಿರುಗು, ನಾನು ಮುಡಿಸ್ತೀನಿ. ತಿರುಗು ಪಾರ್ವತಿ.